ಸ್ನೇಹಿತರೆ, ನಾವೀಗ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಬಾವಿಕೆರೆಯಲ್ಲಿ ಈಗಿದ್ದೀವಿ. ನಮ್ಮ ಜೊತೆ ಕುಳಿತಿರೋರು ಜಯಬಾಯಿ ಅಂತ, ಎಲ್ಲರೂ ಇವ್ರನ್ನ ಪ್ರೀತಿಯಲ್ಲಿ ಜಯಮ್ಮ ಅಂತ ಕರೀತಾರೆ. ಸೊ ಇವ್ರ ಹತ್ರ ನಮ್ಮ ಡಿಸ್ಟ್ರಿಬ್ಯೂಟರ್ ಆಗಿರುವಂತಹ ಗ್ರೇಟ್ ಲೀಡರ್ ಮಂಜುಳಮ್ಮ ಅವರು ಇಲ್ಲಿಗೆ 3 ತಿಂಗಳ ಕೆಳಗೆ ಬಂದಿದ್ರು. ಬರಬೇಕಾದ್ರೆ ಇವರು ಆಕ್ಚುಲಿ ಡಿಸ್ಚಾರ್ಜ್ ಆಗಿ ಎಲ್ಲಿಂದ ನಮ್ಮ ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಬಂದಿದ್ರು. ಸೊ ಅವ್ರ ಬಾಯಲ್ಲೇ ಕೇಳೋಣ, ಮೆಗ್ಗಾನಲ್ಲಿ ಅಡ್ಮಿಟ್ ಆದಾಗ ಹೇಗಿದ್ರಿ, ಅಲ್ಲಿ ಏನಂತ ಹೇಳಿ ಡಿಸ್ಚಾರ್ಜ್ ಮಾಡಿದ್ರು, ಆಗಲ್ಲ ಅಂತ ಹೇಳಿ. ಏನಾಗಿತ್ತು ನಿಮಗೆ? ಅವರು ಗರ್ಭಕೋಶದ್ದು ಇದಾಗಿತ್ತೆ, ಯೂಟ್ರಸ್ ಕ್ಯಾನ್ಸರ್ ಆಗಿದೆ ಅಂತ ಹೇಳಿದ್ರು. ಯಾವ ಸ್ಟೇಜ್ ಅಲ್ಲಿ ಇದೆ ಅಂತ ಹೇಳಿದ್ರು? 4ನೇ ಸ್ಟೇಜ್. ಇನ್ನು ಉಳ್ಸಕ್ ಆಗಲ್ಲ, ಅಥವಾ ಆಪರೇಷನ್ ಮಾಡಕ್ ಆಗಲ್ಲ, ವಯಸ್ಸು ಆಗಿದೆ ಅಂತ ಹೇಳಿದ್ರು. ಹೌದಲ್ಲ? ಅದಾದ್ಮೇಲಿಂದ ಈಗ ನಮ್ಮ ಅದಾದ್ಮೇಲೆ ನೀವು ಬೇರೆ ಯಾವ್ದೋ ಒಂದು ಔಷಧಿನ ತಗೊಂತಾ ಇದ್ರಿ ಅದಕ್ಕೆ ಮುಂಚೆ. ಅದಾದ್ಮೇಲೆ ಮಂಜುಳಾ ಅವರು ನಿಮಗೆ ಭೇಟಿಯಾದ್ರು. ಭೇಟಿಯಾಗಿ ನಿಮಗೆ ಎನರಾನು, ಎನ್ ಹೆಲ್ತ್, ಆಮೇಲಿಂದ ಎನ್ ರೆನಲ್ಲು, ಆಮೇಲಿಂದ ಕ್ಲೋರೋಫಿಲ್, ಈ ಎಲ್ಲ ಮಾತ್ರೆಗಳನ್ನ ಕೊಟ್ಟಿದ್ರು ಔಷಧಿಗಳು. ಪರವಾಗಿಲ್ಲ. ಈಗ ಹೇಗೆ ಅನ್ನಿಸ್ತಾ ಇದೆ? ಪರವಾಗಿಲ್ಲ, ಒಂಚೂರು ಆರೋಗ್ಯ ಇದೆ, ಓಡಾಡ್ತಾ ಇದ್ದೀನಿ. ಡಯಾಲಿಸಿಸ್ ಹೋಗಿದ್ರಿ ಅಲ್ಲ? ಡಯಾಲಿಸಿಸ್ 1 ಟೈಮ್ ಆಗಿತ್ತೇನೋ? 4 ಟೈಮ್ ಡಯಾಲಿಸಿಸ್ ಆಗಿತ್ತು. ಸ್ನೇಹಿತರೆ, ಈಗ ನಮ್ಮ ಮುಂದಿರೋ ರಿಸಲ್ಟ್ ನಾನು ನಿಮ್ ಮುಂದೆ ಇಡ್ತಾ ಇದ್ದೀನಿ ನೋಡ್ರಿ. ಇದು 2025 ಜೂನ್ ತಿಂಗಳಲ್ಲಿ, ಜುಲೈ ತಿಂಗಳಲ್ಲಿ ಮಾಡಿರೋಂಥ ರಿಪೋರ್ಟ್. ಇವ್ರದ್ದು ಕ್ರಿಯಾಟಿನ್ ಪರ್ಸೆಂಟೇಜ್ ಎಲ್ಲ ಇದ್ರಲ್ಲಿ ನೋಡ್ಬೋದು. ಕ್ರಿಯಾಟಿನ್ ಪರ್ಸೆಂಟೇಜ್ ಬಂದ್ಬಿಟ್ಟು ಯೂರಿಕ್ ಕ್ರಿಯಾಟಿನ್ ಪರ್ಸೆಂಟ್ 5.1 ಇದೆ. 5.1 ಇದೆ ನೋಡ್ರಿ. ಸೊ ನಮ್ಮ ಪ್ರಾಡಕ್ಟ್ಗಳು ಕೊಟ್ಟ ಆದ್ಮೇಲಿಂದ ಇದು ಎಲ್ಲಿಗೆ ಬಂದಿದೆ ನೋಡ್ರಿ. ಎಸ್, ಆ ಥರ ಇಡ್ರಿ. 2.1 ಆಗಿದೆ. ಓಕೆ, ಇದು ಥೈಲಾನ್ನ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿದ್ರಿಂದ ರಿಸಲ್ಟು. ಮತ್ತು ಅದಕ್ಕಿಂತ ಹೆಚ್ಚಾಗಿ ಇವ್ರಿಗೇನು ಮೆಗಾನಲ್ಲಿ ಆಗಲ್ಲ ಅಂತ ಹೇಳಿ ಕಳಿಸಿದ್ರು. ಇವರು ಆಕ್ಚುಲಿ ಆತ್ಮಸ್ಥೈರ್ಯ ಕಳ್ಕೊಂಡಿದ್ರು. ನಾವು ಮಂಜುಳಮ್ಮನವ್ರು ಬಂದು ಇವರಿಗೆ ಆತ್ಮಸ್ಥೈರ್ಯ ತುಂಬಿ, ಇಲ್ಲ ಚೆನ್ನಾಗ್ ಆಗ್ತೀಯ ಅಂತ ಹೇಳಿ ಪ್ರಾಡಕ್ಟ್ 6 ಬಾಟ್ಲು ರಕ್ತನೂ ಹಾಕ್ಸ್ಕೊಂಡು. ಎಸ್, ಬಟ್ ಅದ್ಯಾವುದು ನಿಂತಿರ್ಲಿಲ್ಲ. ಇವತ್ತಿನ ದಿನ ಆರೋಗ್ಯವಾಗಿದ್ದಾರೆ, ಆರೋಗ್ಯ ಎಲ್ಲ ಚೇತರಿಸ್ಕೊಂಡಿದ್ದಾರೆ. ಇನ್ನು ಮುಂದೆ ದೇವರು ಇವರಿಗೆ ಇನ್ನೂ ಚೆನ್ನಾಗಿ ಆರೋಗ್ಯ ಕೊಡ್ಲಿ ಅಂತೇಳಿ ನಮ್ಮ ಪ್ರಾಡಕ್ಟ್ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಸೊ ಇವತ್ತಿಂದ ನಾನು ಏನು ಹೇಳ್ತಾ ಇದ್ದೀನಿ ಅಂದ್ರೆ, ಎನ್ ರೆನಲ್ನ ಮತ್ತೆ ಎನ್ ಹೆಲ್ತ್ನ ಚೆನ್ನಾಗಿ ತಗೊಳ್ಳೋದ್ರ ಮೂಲಕ ಮತ್ತೆ ಚೆನ್ನಾಗಾಗ್ತೀರಾ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಅಮ್ಮ, ಧನ್ಯವಾದಗಳು. ಯಾರಿಗಾದ್ರೂ ಬೇರೆಯವ್ರಿಗೆ ಏನ್ ಹೇಳ್ತೀರಾ ಈ ಪ್ರಾಡಕ್ಟ್ ಯೂಸ್ ಮಾಡೋದ್ರ ಬಗ್ಗೆ? ಏನ್ ಹೇಳ್ತೀರಾ ನೀವು? ಬೇರೆಯವ್ರು ತಗೋಬೋದಾ ಈ ಪ್ರಾಡಕ್ಟ್ಗಳನ್ನ? ತಗೋಬಹುದು, ತೊಂದರೆ ಏನಿಲ್ಲ. ಥ್ಯಾಂಕ್ ಯು. ಆರೋಗ್ಯ.